ವನ್ನು ಕೋರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 10ನೇ ತರಗತಿಯ ಎಲ್ಲ ವಿಷಯಗಳ ಒಂದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ಸಿಗ್ತವೆ. ತಾವೆಲ್ಲರೂ ಕೂಡ ನೋಡಿರ್ಬೋದು. ಸೊ ನಿಮಗೆ ಮೋಸ್ಟ್ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ಅಲ್ಲಿ ಇದ್ದವು. ವಿಶೇಷವಾಗಿ ಈ ದಿನ ನಾವು ದಿನಾಂಕ 6 ಮಾರ್ಚ್ 2023 ಸೋಮವಾರದಂದು ನಡೆದಿರ್ತಕ್ಕಂಥ ರಾಜ್ಯ ಮಟ್ಟದ ಹಿಂದಿ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಸರಳ, ಸಾಧಾರಣ ಮತ್ತು ಕಠಿಣ ಮಟ್ಟದಲ್ಲಿ ಕೂಡ ಇದ್ದವು. ಆದರೆ ಯಾರು ನಮ್ಮ ಹಿಂದಿನ ವಿಡಿಯೋ ಸರಣಿಗಳಲ್ಲಿ ನಾವು ಆಲ್ರೆಡಿ ವಿಡಿಯೋಗಳನ್ನು ಪೋಸ್ಟನ್ನು ಮಾಡಿದ್ದೀವಿ, ಆ ವಿಡಿಯೋ ಸರಣಿಗಳಿಂದ ಸುಮಾರು 67 ಅಂಕಗಳ ಪ್ರಶ್ನೆಗಳನ್ನು ಈ ಪರೀಕ್ಷೆಯಲ್ಲಿ ಕೇಳಿದರು. ಸೊ ಯಾರು ಕ್ಲಿಯರ್ ಆಗಿ ನೋಡಿದ್ದೀರಿ ಅವರಿಗೆ ಖಂಡಿತವಾಗಿ ಈ ವಿಡಿಯೋಗಳ ಬೆನಿಫಿಟ್ ಆಗಿರ್ಬೋದು. ಪ್ರಶ್ನೆಗಳ ಉತ್ತರಗಳು ಸರಳ ಇದ್ದು, ಬಟ್ ಕೇಳ್ತಕ್ಕಂಥ ವಿಧಿ ಮಾತ್ರ ಬೇರೆ ಆಗಿತ್ತು. ಅದಕ್ಕಾಗಿ ಹೇಳಿತು ಕಠಿಣ ಮಟ್ಟ ಹೆಚ್ಚಿದೆ ಅಂತ. ನೋಡೋಣ. ಪ್ರಶ್ನೆ ಪತ್ರಿಕೆಯ ಮೊದಲ ಪ್ರಶ್ನೆ ಇತ್ತು ಬಹುವಿಕಲ್ಪ ಮಾದರಿ ಪ್ರಶ್ನೆಗಳಲ್ಲಿ. ಫಸ್ಟ್ ಕ್ವಶನ್ ಇತ್ತು ಬಾಲಿಕಾ ಶಬ್ದಕ ಪುಲ್ಲಿಂಗ ರೂಪ ಹೇ ಅಂತ ಕೇಳಿದರು. ಸೊ ಸರಿಯಾದ ಉತ್ತರ ಬರ್ತದೆ ಡಿ ಬಾಲಕ್ ಅಂತ. ಎರಡನೇ ಪ್ರಶ್ನೆ ಬೇ ಇಮಾನ್ ಶಬ್ದಕ ವಿಲೋಮ್ ರೂಪ ಹೇ ಅಂತ ಕೇಳಿದರು. ಸರಿಯಾದ ಉತ್ತರ ಬರ್ತದೆ ಬಿ ಇಮಾನ್ ಅಂತಕ್ಕಂಥದ್ದು. ಸೊ ಎರಡೂ ಕೂಡ ತುಂಬ ಸರಳವಾಗಿರ್ತಕ್ಕಂಥದ್ದು ಕಾಶ್ಮೀರಿ ಶೇಪ್ ಪಾಠದ ಕಡೆ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ಆಗಿತ್ತು. ಮುಂದಿನ ಪ್ರಶ್ನೆ 3. ನಿಮ್ನ ಮೇಸೆ ಏಕವಚನ ಶಬ್ದ ಹೇ ಅಂತ ಕೇಳಿದರು. ಸೊ ಅಲ್ಲಿ ಆಯ್ಕೆ ಎ ಲಿಫಾಫಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೊ ಗಿಲ್ಲು ಪಾಠದ ಅಭ್ಯಾಸ ಪ್ರಶ್ನೆ ಇತ್ತು. 4ರಲ್ಲಿತ್ತು ನಿಮ್ನ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಇತ್ತು. ಸೊ ಉತ್ತರ ಇರ್ತದೆ ಡಿ ರುಲಾನ ಅಂತಕ್ಕಂಥದ್ದು. ಸೊ ತಮಗೆ ಗೊತ್ತಿದೆ ಆನ ಅಂದರೆ ಪ್ರಥಮ ಪ್ರೇರಣಾರ್ಥಕ ರೂಪ ಆಗ್ತದೆ, ಅಂತ್ಯದಲ್ಲಿ ಇರಬೇಕು ಅಂತಕ್ಕಂಥದ್ದು. ಸೊ ರೋನಾ, ರುಲಾನ, ರುಲ್ವಾನ. ಸೊ ರುಲಾನ ಅಂತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಆಗ್ತದೆ. 5ನೇ ಪ್ರಶ್ನೆ ಇತ್ತು ಜಲಾಶಯ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದರು. ಸೊ ಅಲ್ಲಿ ಆ ಮಾತ್ರ ಬರ್ತದೆ. ಸೊ ಅದಕ್ಕಾಗಿ ಅದು ದೀರ್ಘ ಸಂಧಿ ಆಗ್ತದೆ. ಕರ್ನಾಟಕ ಸಂಪದ ಪಾಠದ ಪ್ರಶ್ನೆ ಇತ್ತು. ಸೀತಾರಾಮ್ ಶಬ್ದ ಮೇ ಸಮಾಸ ಹೇ ಅಂತ ಕೇಳಿದ್ದಾರೆ. ಆ ಸೀತಾರಾಮ್ ಈ ಎರಡು ಶಬ್ದರ ನಡುವೆ ಯೋಜಕ ಚಿಹ್ನೆ ಇದೆ. ಸೊ ಇದು ಏನಾಗ್ತದಪ್ಪ ಅಂದರೆ ದ್ವಂದ್ವ ಸಮಾಸ ಅಂತ ಆಗ್ತದೆ. ಸೀತಾರಾಮ್ ದ್ವಂದ್ವ ಸಮಾಸ ಕೆ ಲಿಯೆ ಉದಾಹರಣೆ ಹೇ ಅಂತಕ್ಕಂಥದ್ದು. 7ನೇ ಪ್ರಶ್ನೆ ಬಂತು ಬಾಲಕೋ ಡ್ಯಾಶ್ ಟೋಲಿ ಬಂತಿ ಹೇ ಅಂತ ಇದೆ. ಸೊ ಸರಿಯಾದ ಕಾರಕ ಚಿಹ್ನೆ ತುಂಬಿದರೆ ಬಾಲಕೋ ಕಿ ಟೋಲಿ ಬಂತಿ ಹೇ ಅಂತ ಆಗ್ತದೆ. ಬಾಲಶಕ್ತಿ ಒಂದು ಲಘು ನಾಟಿಕದ ಪ್ರಶ್ನೆ ಇತ್ತು. ಪ್ರಶ್ನೆ 8ರಲ್ಲಿತ್ತು ಆಪ್ಕಾ ನಾಮ್ ಕ್ಯಾ ಹೇ ಅಂತ ಇದೆ. ಇಲ್ಲಿ ಯಾವ ವಿರಾಮ ಚಿಹ್ನೆ ಬಳಕೆ ಆಗಿದೆ ಅಂತ ಕೇಳಿದರು. ಪ್ರಶ್ನವಾಚಕ ಅಂತದ್ದು ಸರಿಯಾದ ಉತ್ತರ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಅನುರೂಪದ ಮಾದರಿ ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ 9 ಇತ್ತು. ಹಾಥಿ ಕೆ ಪೈರ ಜೈಸೆ ಮಕಾನ್ ಕೆ ಸ್ತಂಭ ಅಂತಿದೆ. ಮಚ್ಲಿ ಕಿ ಪೀಠ ಜೈಸೆ ಅಂದರೆ ಮಕಾನ್ ಕೆ ಛತ್ ಅಂತ ಉತ್ತರ. 10ನೇ ಪ್ರಶ್ನೆ ಬಾಲಶಕ್ತಿ ಜಗತ್ರಾಮ್ ಆರ್ಯ ಗಿಲ್ಲು ಡ್ಯಾಶ್ ಅಂತ ಇದೆ. ಸೊ ಗಿಲ್ಲು ಇರ್ತಕ್ಕಂಥದ್ದು ಮಹಾದೇವಿ ವರ್ಮಾ ಅಂತ. ತುಂಬ ಸರಳ ಪ್ರಶ್ನೆಗಳಿತ್ತು. ಇಲ್ಲಿ ಪಾಠದ ಲೇಖಕರ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಆಗಿತ್ತು. 9ನೇ ಪ್ರಶ್ನೆ ದುನಿಯಾ ಮೇ ಪಹಲಾ ಮಕಾನ್ ಲೇಖದಿಂದ ಜಾನುವಾರುಗಳು ದೋಸ್ತರಿಗೆ ಇರ್ತಕ್ಕಂಥ ಸಲಹೆ ಮೇಲೆ ಪ್ರಶ್ನೆ ಇತ್ತು. 11ನೇ ಪ್ರಶ್ನೆ ಬಂತು ಮೇರಾ ಬಚ್ಪನ್ ಆತ್ಮಕಥಾ ರೋಬೋಟ್ ಡ್ಯಾಶ್ ಅಂತ ಇದೆ. ಸೊ ಪಾಠದ ವಿಧಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ರೋಬೋಟ್ ಅಂತಕ್ಕಂಥದ್ದು ಕಹಾನಿ ವಿಧದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಕಹಾನಿ ಉತ್ತರ ಆಗಬೇಕು. 12ರಲ್ಲಿ ಕಾನ ಕೃಷ್ಣ ಇದೆ, ಬಲಭದ್ರ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಬಲಭದ್ರ ಅಂದರೆ ಬಲರಾಮ ಅಂತ ಆಗ್ತದೆ. ಅವರ ಹೆಸರುಗಳಿತ್ತು. ಅದು ಸಮನಾರ್ಥಕವಾಗಿ ನಾನಾರ್ಥಕವಾಗಿ ಬರ್ತಕ್ಕಂಥ ಉತ್ತರಗಳು ಸೂರಶ್ಯಾಮ ಪದದ ಪ್ರಶ್ನೆ ಆಗಿತ್ತು. ಇನ್ನು ಏಕ ವಾಕ್ಯ ಮೇ ಪ್ರಶ್ನೋ ಕೆ ಲಿಯೆ ಉತ್ತರ ಲಿಖನಾ ಅಂತ ಕೇಳ್ತಾರೆ. ಅದರಲ್ಲಿ 13ನೇ ಪ್ರಶ್ನೆ ಕೇಳಿದರು ಲೇಖಕ್ ಪ್ರೇಮ್ಚಂದ್ ಕೋ ಕ್ಯಾ ನಜರ್ ಆಯಾ ಅಂತ ಇತ್ತು. ಉತ್ತರ ಇದೆ ಲೇಖಕ್ ಪ್ರೇಮ್ಚಂದ್ ಕೋ ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯಾ ಅಂತ ಉತ್ತರ ಆಗ್ತದೆ. 14ನೇ ಪ್ರಶ್ನೆ ದೋನೋ ದೋಸ್ತೋನೆ ನಿಶ್ಚಯ ಕಿಯಾ ಅಂತ ಇದೆ. ಕ್ಯಾ ನಿಶ್ಚಯ ಕಿಯಾ ಅಂತ ಆಗಬೇಕು. ಉತ್ತರ ಇತ್ತು ದೋನೋ ದೋಸ್ತೋನೆ ಜಂಗಲ್ ಮೇ ಮಕಾನ್ ಬನಾನೆ ಕೋ ನಿಶ್ಚಯ ಕಿಯಾ ಅಂತ. ಎಸ್ ಜಂಗಲ್ ಮೇ ಗೆಳೆಯರಿಗೆ ಇರ್ತಕ್ಕಂಥ ಒಂದು ಪ್ರಶ್ನೆ ಇತ್ತದು. ದುನಿಯಾ ಮೇ ಪಹಲಾ ಮಕಾನ್ ಪಾಠದ ಕ್ವಶನ್ ಇತ್ತು. ಇನ್ನು ಹೋಗೋಣ 14ನೇ ಪ್ರಶ್ನೆ. ಸೊ 14ನೇ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ ಕವಿ ಭಗವತಿ ಚರಣ್ ವರ್ಮಾ ಕಿಸೆ ಪ್ರಣಾಮ್ ಕರ್ ರಹೆ ಹೇ ಅಂತ ಇತ್ತು. ಸೊ ಉತ್ತರ ಇದೆ ಕವಿ ಭಗವತಿ ಚರಣ್ ವರ್ಮಾ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 16ನೇ ಪ್ರಶ್ನೆ ಧರ್ಮ ಕಾ ಮೂಲ ಕ್ಯಾ ಹೇ ಅಂತ ಇದೆ. ತುಳಸಿದಾಸರವರು ಬರೆದಿರ್ತಕ್ಕಂಥ ದೋಹಾದ ಪ್ರಶ್ನೆ ಇತ್ತು.
ಸೊ ದಯಾ ಧರ್ಮಕ ಮೂಲ ಹೇ ಅಂತಕ್ಕಂಥದ್ದು ತುಳಸಿದಾಸರವರ 3ನೇ ದೋಹಾದಲ್ಲಿ ಹೇಳಿರ್ತಕ್ಕಂಥದ್ದು ಅದು ಇತ್ತು. ದಯೆ ಧರ್ಮದ ಮೂಲ ಆದರೆ ಪಾಪಕ್ಕೆ ಮೂಲ ಕಾರಣ ಅಭಿಮಾನ ಅಂತಕ್ಕಂಥದ್ದು ಆ ದೋಹಾದಲ್ಲಿ ಹೇಳಿದರು. ಇನ್ನು ಮುಂದೆ ಅನುರೂಪ ಆದ ನಂತರ 2-3 ವಾಕ್ಯದಲ್ಲಿ ಉತ್ತರಿಸ್ಲಿಕ್ಕಿರ್ತಕ್ಕಂಥ ಕ್ವಶನ್ ನಂಬರ್ 17 ಬಂತು. ಪ್ರೇಮಚಂದ್ ಕೆ ವಿಚಾರ ಮೇ ಫಲ ಸಬ್ಜಿಯೋं के खाने से क्या लाभ है ಅಂತ ಇದೆ. ಉತ್ತರ फल सब्जियों से विटामिन और प्रोटीन मिलते हैं, डॉक्टरों से दूर रह सकते हैं ಅಂತಕ್ಕಂಥದ್ದು ಉತ್ತರ ಆಗಬೇಕು. 18ನೇ ಪ್ರಶ್ನೆ गिल्लू मानव से अधिक भावपूर्ण प्राणी है किन बातों से ज्ञात होता है ಅಂತ ಇದೆ. गिल्लू लेखिका की गैरहाजिरी में उदास रहता था, अपना प्रिय खाद्य काजू कम खाता था ಅಂತಕ್ಕಂಥದ್ದು 2 ಪಾಯಿಂಟ್ಗಳು ಬರೀಬೇಕಿತ್ತು. 19ನೇ ಪ್ರಶ್ನೆ सम्मेलन में लेखक परसाई जी को क्यों बुलाया गया था ಅಂತ ಇದೆ. वे देश के प्रसिद्ध ईमानदार थे, ईमानदार तथा उदीमान ईमानदारों को प्रेरणा देने के लिए ಅಂತ ಉತ್ತರ ಬರೀಬೇಕು. दोनों रोबोट अंत में क्यों खुश हुए ಅಂತ ಇದೆ. साधु राम को दोबारा काम पर रखा गया, धीरज सक्सेना और कंपनी के बीच की अनुबंध रद्द हो गई ಅಂತ ಈ 2 ಅಂಶಗಳನ್ನು ಬರೆದ್ರೆ ರೋಬೋಟ್ ಕಥೆಯಲ್ಲಿ ಅಂತ್ಯದಲ್ಲಿ ಆ 2 ರೋಬೋಟ್ಗಳು ತುಂಬ ಖುಷಿಯಾಗಲಿಕ್ಕೆ ಮುಖ್ಯ ಕಾರಣ ಸಾಧುರಾಮ್ನನ್ನು ಮರಳಿ ಕೆಲಸದ ಮೇಲೆ ಇಟ್ಟಿದ್ದವು, ಕಂಪನಿ ಮತ್ತು ಧೀರಜ್ ಸಕ್ಸೇನಾ ಮಾಲೀಕನ ನಡುವೆ ಆಗ್ತಕ್ಕಂಥ ಒಪ್ಪಂದ ರದ್ದು ಮಾಡ್ತಾರೆ. ಸೊ ಅದು ಉತ್ತರ ಆಗಬೇಕು. ಇನ್ನು 21ನೇ ಪ್ರಶ್ನೆಗೆ ಹೋಗೋಣ. कविता में भारत माता का स्वरूप कैसे वर्णित है ಅಂತ ಕೇಳಿದ್ದಾರೆ. एक हाथ में न्याय पताका, दूसरे हाथ में ज्ञानदीप है, भारत माता अमरों की जननी है, इसके हृदय में बुद्ध गांधी राम शायित है ಅಂತಕ್ಕಂಥದ್ದು ಉತ್ತರ ಇತ್ತು. 22ನೇದು बलराम कृष्ण के माता पिता के बारे में क्या कहता है. तुझे मोल लिया गया है, नंद और यशोदा गोरे है, आपका शरीर का रंग क्यों काला है ಅಂತಕ್ಕಂಥ ಮಾತುಗಳು. ಸೊ ಬಲರಾಮ ಕೃಷ್ಣನ ತಂದೆ ತಾಯಿಗಳ ಬಗ್ಗೆ ಆತ ಏನು ಮಾಡ್ತಾನಪ್ಪ ಅಂದರೆ ಈ ಕ್ವಶನ್ಸ್ಗಳನ್ನು ಕೇಳ್ತಾನೆ ಅಂತಕ್ಕಂಥದ್ದು ಸೂರಶ್ಯಾಮ ಪದದಲ್ಲಿ ಇತ್ತು. ಮುಂದಿನ ಪ್ರಶ್ನೆ 23 शनि को सुंदर एवं मनोहर ग्रह क्यों कहा जाता है ಅಂತ ಇದೆ. शनि के ग्रह के चारों ओर वलय है, इन वलय या कंकनों के कारण इसे सुंदर एवं मनोहर ग्रह कहा जाता है. 23ನೇ ಪ್ರಶ್ನೆ ಕೇಳಿದ್ರು ಆಪ್ಷನಲ್ಲಿ शनि को ठंडा ग्रह क्यों कहा जाता है ಅಂತ ಇದೆ. उत्तर शनि सूर्य से अधिक दूरी पर है, इसके वायुमंडल का तापमान शून्य के नीचे 150 डिग्री सेंटीग्रेड आसपास है ಅಂತಕ್ಕಂಥ ಉತ್ತರ. ಶನಿ ಸಬ್ಸೆ ಸುಂದರ ಗ್ರಹದಲ್ಲಿ ಇವೆರಡೂ ಕ್ವಶನ್ಸ್ಗಳು ಏನಾಗಿತ್ತಪ್ಪ ಅಂದರೆ ತುಂಬ ಸ್ವಲ್ಪ ಅಪ್ಲೈಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳೇ ಇತ್ತು ಮತ್ತು ನಾವು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನಿಮಗೆ ಹೇಳಿದ್ದೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಹೆಚ್ಚು ಜನರಿಗೆ ಶೇರ್ಗಳನ್ನು ಮಾಡಿ ಅಂತ ಹೇಳ್ತಾ 24ನೇ ಪ್ರಶ್ನೆ ಬಂತು. ಲೇಖಕ್ಕೆ ಅನುಸಾರ ಸತ್ಯ ಕಾ ಕ್ಯಾ ಸ್ವರೂಪ್ ಹೋತಾ ಹೇ ಅಂತ ಇದೆ. 3 ಪಾಯಿಂಟ್ ಇರ್ತವೆ. सत्य दृष्टि का प्रतिबिंब है, ज्ञान की प्रतिलिपि है, आत्मा की वाणी है. कड़े प्रश्ने किन्हीं 2 नागरिक के कर्तव्यों को लिखिए ಅಂತ ಕೇಳಿದ್ದಾರೆ. देश के राष्ट्रध्वज राष्ट्रगान राष्ट्रीय त्योहारों को आदर करना चाहिए, प्राकृतिक संसाधनों का अपव्यय नहीं करना चाहिए ಅಂತ ಉತ್ತರ ಇತ್ತು. ಇಷ್ಟು ಈ ಮೊದಲ ಭಾಗದಲ್ಲಿ ನಾವು 1 ಅಂಕದ ವ್ಯಾಕರಣ, 1 ಅಂಕದ ಅನುರೂಪತೆ, 1 ಅಂಕದ ಒಂದು ವಾಕ್ಯದಲ್ಲಿ ಉತ್ತರಿಸೋದು, ಆಮೇಲೆ 2 ಅಂಕದಲ್ಲಿರ್ತಕ್ಕಂಥ 2-3 ವಾಕ್ಯದಲ್ಲಿ ಉತ್ತರ ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳನ್ನು ಕುರಿತು ನಾವು ಉತ್ತರವನ್ನು ನೋಡಿದ್ದೀವಿ. ಇನ್ನು ಮುಂದಿನ ಭಾಗದಲ್ಲಿ ನಾನು 3-4 ಅಂಕಗಳ ಪ್ರಶ್ನೆಗಳ ಉತ್ತರದೊಂದಿಗೆ ಸಿಗ್ತೀನಿ. ವಿಡಿಯೋಗಳನ್ನು ಲೈಕ್